24ನೇ ತಾರೀಕು ನಾಳೆ ಅಲ್ಲ ನಾಡಿದ್ದು ನಮ್ಮ ರಾಜ್ಯದ ಯುವ ನಾಯಕ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೊಪ್ಪಕ್ಕೆ ಆಗಮಿಸುತ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಯಾವ ಥರ ಫಂಕ್ಷನ್ಗಳನ್ನೆಲ್ಲ ಮಾಡ್ತೀವಿ ಅಂತ ನಾವು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ಹಿರಿಯ ನಾಯಕರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಿದ್ದಾರೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಸ್ಥಳದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಣಿವೆ ವಿನಿಯವರಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಗ್ಗ ರಾಮಸ್ವಾಮಿ ಅವರಿದ್ದಾರೆ, ಕ್ಷೇತ್ರ ಅಧ್ಯಕ್ಷ ಆದ ನಾನು ದಿವಾಕರ್ ಭಟ್ರು ಇದ್ದೀವಿ. ನಾವು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಶುರು ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸುಧಾಕರ್ ಶೆಟ್ಟಿ ಅವರು ನೆಚ್ಕೊಡ್ಬೇಕಂತ ಹೇಳ್ತೀವಿ. ಆತ್ಮೀಯ ಪತ್ರಕರ್ತ ಬಂಧುಗಳೇ, ದಿನಾಂಕ 24/7/2025 ಗುರುವಾರ ಮಧ್ಯಾಹ್ನ 2:30 ಗಂಟೆಗೆ ರಾಜ್ಯದ JDS ಪಕ್ಷದ ನಾಯಕರು, ಯುವ ನಾಯಕರು ಆದ ನಿಖಿಲ್ ಕುಮಾರಸ್ವಾಮಿಯವರು ಶೃಂಗೇರಿ ಕ್ಷೇತ್ರದ ಪ್ರವಾಸ ಕೈಗೊಂಡಿದ್ದಾರೆ. ಮೊದಲನೇದಾಗಿ ಅವರು ಬರ್ತಾರೋ ಮೂಲ ಉದ್ದೇಶನೇ ನಮ್ಮ ಹಿರಿಯ ನಾಯಕರು, ರಾಜಕೀಯ ಮತ್ಸುದ್ದಿಗಳು ಆದಂಥ ರಾಜೇಂದ್ರಣ್ಣನವರ ಮನೆಗೆ ಭೇಟಿ ಮಾಡಲಿಕ್ಕೆ. ರಾಜೇಂದ್ರಣ್ಣನವರು ನಿಧನ ಒಂದು ದಿನ ದೇವೇಗೌಡರು ಡೆಲ್ಲಿಲಿದ್ದರು. ಕುಮಾರಸ್ವಾಮಿ ಅವರು ಸೋಮವಾರ ಆಗಿದ್ದರಿಂದ ಪ್ರಧಾನಮಂತ್ರಿಗಳ ಪ್ರತಿ ವಾರದ ರಿವ್ಯೂ ಮೀಟಿಂಗಲ್ಲಿದ್ದರು. ನಿಖಿಲ್ ಕುಮಾರಸ್ವಾಮಿ ಅವರು ಕೋಲಾರದ ಇದೇ ರೀತಿಯ ಸದಸ್ಯತ್ವ ಅಭಿಯಾನದಲ್ಲಿದ್ದರು. ಆದ್ದರಿಂದ ಅದನ್ನೇ ಅವರಿಗೆ ಮಾಡಿ ನಾನು ಈ ಕಾರ್ಯಕ್ಕೆ ಬರ್ತೇನೆ ಅಂತ ಹೇಳಿದರೆ 23ಕ್ಕೆ ಅವರ ಮನೆಯಲ್ಲಿ ಸಹ ಕಾರ್ಯಕ್ಕೆ ಇದೆ ಅವತ್ತು. ಆದ್ದರಿಂದ ಅವರ ಮನೆಗೆ ಮೊದಲನೇ ಭೇಟಿ. ಎರಡನೇದು ಬಾಳೆಹೊನ್ನೂರು ಆಫೀಸಿಗೆ ಭೇಟಿ ಮಾಡ್ತಾರೆ. ಬಾಳೆಹೊನ್ನೂರಿಂದ ಕೊಪ್ಪಕ್ಕೆ ಬಂದು 2:30 ಗಂಟೆಗೆ ಸಾರ್ವಜನಿಕವಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸದಸ್ಯತ್ವದ ಅಭಿಯಾನ ಅಂದರೆ ಡಿಜಿಟಲ್ ಮೆಂಬರ್ಶಿಪ್, ಮಿಸ್ ಕಾಲ್ ಕೊಟ್ಟಾಗ ಡಿಜಿಟಲ್ ಮೆಂಬರ್ಶಿಪ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಕಳೆದ 1.5 ತಿಂಗಳಿಂದ ಸುಮಾರು 17 ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದಾರೆ. ಪ್ರವಾಸ ಮಾಡಿ ಆ ಸ್ಥಳೀಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಪ್ರವಾಸದ ಉದ್ದೇಶ. ಹಾಗೂ ಸದಸ್ಯತ್ವ ಅಭಿಯಾನ, ಪ್ರತಿ ಜಿಲ್ಲೆಗಳಲ್ಲೂ ಸದಸ್ಯತ್ವವನ್ನು ಮಾಡಬೇಕು ಅನ್ನೋ ಒಂದು ಮೂಲ ಮಂತ್ರದೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಶೃಂಗೇರಿ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ಇಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ರಾಜ್ಯ ಸರ್ಕಾರ, ಯಾಕಂದರೆ ನಮ್ಮಲ್ಲಿ ರಾಜ್ಯದಲ್ಲಿ JDS ಪಕ್ಷ ವಿಧಾನಸಭೆ ಮತ್ತು ಲೋಕಸಭೆಯಲ್ಲೂ ಸಹ ಇರೋದರಿಂದ ಎರಡೂ ಲೋಕಸಭಾ ಮತ್ತು ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಸಮರ್ಪಕವಾಗಿ ಇಲ್ಲಿ ಹಲವಾರು ರಾಜ್ಯದ ಸಮಸ್ಯೆಗಳನ್ನು ಮಂಡಿಸುವ ದಿಕ್ಕಿನಲ್ಲಿ ಈ ಒಂದು ಪ್ರವಾಸ ಕೈಗೊಂಡಿದ್ದಾರೆ. ನಾನು ನಿಮ್ಮೆಲ್ಲೆಲ್ಲ ಕೇಳೋದಿಷ್ಟೇ, ಆ ದಿನದ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಹೆಚ್ಚಿನ ಸಹಕಾರ ನೀಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಥಳೀಯ ಸಮಸ್ಯೆಗಳನ್ನು ಅದಾದ ಮೇಲೆ 4:15ಗೆ ಪ್ರೆಸ್ ಮೀಟನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸ್ಥಳೀಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು, ಹಾಗೆ ಸದಸ್ಯತ್ವ ಅಭಿಯಾನವನ್ನು ಉದ್ಘಾಟನೆ ಮಾಡುವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸ್ವಾಗತಿಸ್ತೇನೆ. ಮಧ್ಯಾಹ್ನ 2:30ಗೆ. ನಾವು ಮಳೆ ಜಾಸ್ತಿ ಇರೋದ್ರಿಂದ ಭಾಳ ಜನನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಳೆ ಹೆವಿ ಇದೆ. ನಾವು ಒಂದು ಅಂದಾಜಿನ ನಮ್ಮ ಕಾರ್ಯಕರ್ತರದೇ, ನಮ್ಮೂರು ತಾಲೂಕಿನ ಕಾರ್ಯಕರ್ತರು ಒಂದು ಕಡಿಮೆ ಅಂತ ಹೇಳಿದ್ರಿಂದ 3,000-4,000 ಜನ ಸೇರ್ಬೋದು ಅನ್ನೋ ಒಂದು ಇದೆ. ನಮ್ಮದೇ ಕಾರ್ಯಕರ್ತರ ಸಮಾವೇಶ ಇದೆ. ಇದೇನು ಕಾರ್ಯಕರ್ತರ ಸದಸ್ಯತ್ವ ಅಭಿಯಾನ ಸಮಾವೇಶ ಅಲ್ಲ. ಸಮಾವೇಶ ಆದರೆ ಜನ ಕರ್ಕೊಂಬರೋದು ಅದು ಮಾಡೋದಿದೆ. ಕಾರ್ಯಕರ್ತರೇ ಆಗಿರೋದ್ರಿಂದ ನಮ್ಮ 3 ತಾಲೂಕು ಮತ್ತು ಒಂದು ಹೋಬಳಿ ಜನ ಸೇರಿದ್ರೆ ಒಂದು 3,000-4,000 ಜನ ನಮ್ಮ ಕಾರ್ಯಕರ್ತರಿದ್ದಾರೆ. ಅವ್ರನ್ನೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಕಾರ್ಯಕ್ರಮ ಏನೂ ಇಲ್ಲ, ವಿಸಿಟ್ ಮಾತ್ರ.
ಬಾಳೆಹೊನ್ನೂರು ಕಚೇರಿ ವಿಸಿಟ್ ಮಾತ್ರ ಇದೆ. ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಥವಾ ಬೇರೆ ನಾಯಕರು? ನಿಖಿಲ್ ಕುಮಾರಸ್ವಾಮಿ ಮಾತ್ರ. ಅಭಿಯಾನ, ಪಕ್ಷದ ಅಭಿಯಾನ ಈಗ ಕಳೆದ 17 ಜಿಲ್ಲೆಗಳಲ್ಲಿ ಅವರು ಹೋಗ್ತಾರೆ. ಸ್ಥಳೀಯವಾಗಿ ಯಾರು ಬರ್ತಾರೆ ಇಲ್ಲಿ ನಾವು ಭೋಜೇಗೌಡರನ್ನ ಕರೆದಿದ್ದೇವೆ, ನಮ್ಮ ಶಾಸಕರಾದ ಭೋಜೇಗೌಡರನ್ನ ಕರೆದಿದ್ದೇವೆ. ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಭೋಜೇಗೌಡರು ಬರ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಆ ದಿವಸ ಅವ್ರಿಗೆ ಇನ್ನೊಂದು ಮೀಟಿಂಗ್ ಇದೆ, ಬಟ್ ಆದರೆ ಅವತ್ತು ನಾನು ಬರ್ತೇನೆ ಅಂತ ಹೇಳಿದ್ದಾರೆ.